ಆಹಾ, ಒಂದು ಕ್ಷಣ ಯೋಚಿಸಿ. ಪತಿಯ ಬಗ್ಗೆ ಒಂದು ಸಣ್ಣ ಕೆಟ್ಟ ಆಲೋಚನೆ ಬಂದ್ರೆ ಸಾಕು, ಪತ್ನಿಯಾದವಳು ಪ್ರಾಯಶ್ಚಿತ್ತವಾಗಿ 108 ಬಾರಿ ಗಾಯತ್ರಿ ಮಂತ್ರ ಜಪಿಸಬೇಕು ಎಂಬ ಕಠಿಣ ನಿಯಮವಿದ್ರೆ ಅದು ಹೇಗನಿಸುತ್ತೆ? ಮೇಲ್ನೋಟಕ್ಕೆ ಇದು ಅಪ್ಪಟ ಪುರುಷ ಪ್ರಧಾನ ಸಮಾಜದ ದಬ್ಬಾಳಿಕೆ ಮತ್ತು ಮಹಿಳೆಯರ ಮೇಲಿನ ಶೋಷಣೆ ಅಂತಲೇ ಅನ್ನಿಸುತ್ತೆ ಅಲ್ವಾ? ಖಂಡಿತವಾಗಿಯೂ ಹೌದು. ಆದ್ರೆ ಈ ಕಠಿಣ ನಿಯಮದ ಹಿಂದೆಯೇ ವೇದಗಳ ಕಾಲದ ಮಹಿಳೆಯರ ಅತಿ ದೊಡ್ಡ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಮತ್ತು ಸಮಾನತೆಯ ರಹಸ್ಯ ಅಡಗಿದೆ ಎಂದ್ರೆ ನಂಬಲು ಸಾಧ್ಯವೇ? ಅರೆ, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಹೌದು. ಬನ್ನಿ, ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಇಂತಹ ಹಲವು ಅಚ್ಚರಿಯ ಸತ್ಯಗಳನ್ನು ನಾವು ಭೇದಿಸಲಿದ್ದೇವೆ. ಇದು ನಿಜಕ್ಕೂ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ. ಅಂದ್ರೆ ನಮ್ಮ ಪ್ರಾಚೀನ ಪರಂಪರೆಯನ್ನು ನಾವು ಹೇಗೆ ಅರ್ಥೈಸಿಕೊಂಡಿದ್ದೇವೆ ಮತ್ತೆ ವಾಸ್ತವವಾಗಿ ಆ ಕಾಲದ ಚಿಂತನೆಗಳು ಎಷ್ಟು ವಿಶಾಲವಾಗಿದ್ದು ಅನ್ನೋದರ ನಡುವೆ ಒಂದು ದೊಡ್ಡ ಕಂದಕವೇ ಇದೆ. ನಿಜ. ವೇದಗಳ ಕಾಲದ ಆಚರಣೆಗಳು, ಮಂತ್ರ ಪಠಣಗಳು ಕೇವಲ ಒಂದು ನಿರ್ದಿಷ್ಟ ವರ್ಗಕ್ಕೆ ಅಥವಾ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು ಎಂಬ ಒಂದು ಸಾಮಾನ್ಯ ಗ್ರಹಿಕೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂಡಿದೆ. ಆದರೆ ಸತ್ಯ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ. ಭಿನ್ನವಾದ ಸತ್ಯವನ್ನು ಹೊರತರುವುದೇ ಇಂದಿನ ನಮ್ಮ ಈ ವಿಚಾರ ವಿಮರ್ಶೆಯ ಮುಖ್ಯ ಉದ್ದೇಶ. ಮತ್ತು ಈ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ನೀಡಲು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿರುವ ಅತ್ಯಮೂಲ್ಯವಾದ ಗಾಯತ್ರಿ ಚೈತನ್ಯವನ್ನು ನಾವು ಇಂದು ಸಂಪೂರ್ಣವಾಗಿ ಆಧಾರವಾಗಿಟ್ಕೊಂಡಿದ್ದೇವೆ. ಸರಿ, ಖಂಡಿತ. ಈ ಗಾಯತ್ರಿ ಚೈತನ್ಯದ ಮೂಲಕ ನಾವು ಒಂದು ಸ್ಪಷ್ಟವಾದ ಗುರಿಯನ್ನು ತಲುಪಲಿದ್ದೇವೆ. ಆ ಗುರಿ ಏನೆಂದರೆ, ಗಾಯತ್ರಿ ಮಂತ್ರವು ಕೇವಲ ಒಂದು ವರ್ಗಕ್ಕೆ ಸೇರಿದ ಶಕ್ತಿಯಲ್ಲ, ಬದಲಾಗಿ ಮಾನವಕುಲದ ಪ್ರತಿಯೊಬ್ಬರಿಗೂ ಸೇರಿದ ಒಂದು ದಿವ್ಯ ಶಕ್ತಿ ಎಂಬುದನ್ನು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇದರ ಮೇಲಿದ್ದ ಸಂಪೂರ್ಣ ಅಧಿಕಾರವನ್ನು ಬಿಡಿಸಿಡುವುದು. ಸರಿಯಾಗಿ ಹೇಳಿದಿರಿ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಈ ಗಾಯತ್ರಿ ಚೈತನ್ಯವು ಬಹಳ ನಿಖರವಾದ ಮತ್ತು ವೈಜ್ಞಾನಿಕ ಆಧಾರಗಳನ್ನು ನಮ್ಮ ಮುಂದಿಡುತ್ತದೆ. ನೋಡಿ, ನಾವು ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಮಾತನಾಡುವಾಗ ಅಲ್ಲಿ ಲಿಂಗಭೇದದ ಪ್ರಶ್ನೆ, ಅಂದ್ರೆ ಗಂಡು ಹೆಣ್ಣು ಎಂಬ ಪ್ರಶ್ನೆ ಏಕೆ ಅಪ್ರಸ್ತುತವಾಗುತ್ತದೆ ಎಂಬ ಮೂಲಭೂತ ಸತ್ಯವನ್ನು ನಾವು ಮೊದಲು ಗ್ರಹಿಸಬೇಕು. ಆಧ್ಯಾತ್ಮದ ಪಯಣದಲ್ಲಿ ಗಂಡು ಹೆಣ್ಣು ಎಂಬ ಭೇದವನ್ನು ವೇದಗಳು ಎಲ್ಲಿಯೂ ಮಾಡಿಲ್ಲ. ಈ ಪಯಣದ ವಿಚಾರ ಬಂದಾಗ ನನಗೊಂದು ಉಪಮೆ ನೆನಪಾಗ್ತದೆ. ಈಗ ಮೋಕ್ಷ ಅಥವಾ ಆಧ್ಯಾತ್ಮಿಕ ಮುಕ್ತಿ ಎಂಬುದು ನಾವೆಲ್ಲರೂ ತಲುಪಬೇಕಾದ ಒಂದು ನಿರ್ದಿಷ್ಟವಾದ ಊರು ಅಥವಾ ಗುರಿ ಅಂತ ಇಟ್ಕೊಳ್ಳೋಣ. ಸರಿ. ಆ ಗುರಿಯನ್ನು ತಲುಪಲು ದಾರಿ ತೋರಿಸುವ ನಕ್ಷೆ ಅಥವಾ ಮ್ಯಾಪ್ ಈ ಗಾಯತ್ರಿ ಮಂತ್ರ. ಈಗ ನಾವು ಚಲಿಸುವ ವಾಹನ ಅಂದರೆ ನಮ್ಮ ಭೌತಿಕ ದೇಹ ಯಾವುದಿದ್ದರೂ ಆ ವಾಹನ ಗಂಡಿನ ದೇಹವಾಗಿರಬಹುದು ಅಥವಾ ಹೆಣ್ಣಿನ ದೇಹವಾಗಿರಬಹುದು. ಆದರೆ ಆ ನಕ್ಷೆ ಮತ್ತು ತಲುಪಬೇಕಾದ ಗುರಿ ಎಲ್ಲರಿಗೂ ಒಂದೇ ಆಗಿರ್ಲೇಬೇಕಲ್ವೇ? ಹೌದು, ಖಂಡಿತ. ವಾಹನದ ವಿನ್ಯಾಸ ಬೇರೆಯಾದ ತಕ್ಷಣ ಊರಿಗೆ ಹೋಗುವ ದಾರಿ ಬದಲಾಗುವುದಿಲ್ಲ ಅಲ್ವೇ? ಓಹೋ, ಇದು ಅತ್ಯಂತ ಅದ್ಭುತವಾದ ಉಪಮೆ. ವಾಹನ ಬೇರೆ ಇದ್ರೂ ಆ ಪಯಣ ಮತ್ತು ಗುರಿ ಒಂದೇ ಆಗಿರ್ತದೆ. ಈ ಮಾತಿಗೆ ಪುಷ್ಟಿ ನೀಡಲು ಗಾಯತ್ರಿ ಚೈತನ್ಯದಲ್ಲಿ ತೈತ್ತೀರೀಯ ಅರಣ್ಯಕದ ಒಂದು ಬಹಳ ಮುಖ್ಯವಾದ ಉಲ್ಲೇಖವನ್ನು ನೀಡಲಾಗಿದೆ. ಏನದು? ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸಕಲ ಮಾನವರು ಅಂದ್ರೆ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಗಾಯತ್ರಿ ಮಂತ್ರವನ್ನು ಸದಾ ಧ್ಯಾನಿಸಬೇಕು ಎಂದು. ಹಾಗೆಯೇ ಋಗ್ವೇದದ ಮಂತ್ರವೊಂದು ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾಗಿ ಮಂತ್ರಗಳನ್ನು ನೀಡಲಾಗಿದೆ. ನಿಮ್ಮ ವಿಚಾರಗಳು ಸಮಾನವಾಗಿರಲಿ ಎಂದು ಸಾರುತ್ತದೆ. ಅರ್ರೇ, ಹೌದಾ? ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ತತ್ವವೆಂದರೆ ಆತ್ಮದ ಸ್ವರೂಪ. ಆತ್ಮದ ಸ್ವರೂಪ ಅಂದ್ರೆ ಆ ವಾಹನವನ್ನು ಚಲಾಯಿಸುತ್ತಿರುವ ಆ ಚಾಲಕನಿದ್ದ ಹಾಗೆ ಅಲ್ವಾ? ನಿಖರವಾಗಿ. ವಾಹನಕ್ಕೆ ಬಣ್ಣ, ವಿನ್ಯಾಸ, ಗಾತ್ರ ಇರಬಹುದು. ಆದರೆ ಅದನ್ನು ಚಲಾಯಿಸುವ ಚಾಲಕನಿಗೆ ಅಂದರೆ ಆ ಆತ್ಮಕ್ಕೆ ಯಾವುದೇ ಲಿಂಗವಿಲ್ಲ. ನಿಜ. ಅದು ಹೆಣ್ಣೂ ಅಲ್ಲ, ಗಂಡೂ ಅಲ್ಲ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಆತ್ಮ ಎಂಬುದು ಶುದ್ಧ ಪರಬ್ರಹ್ಮ ಜ್ಯೋತಿಯ ಒಂದು ಕಿಡಿ. ಆಧ್ಯಾತ್ಮಿಕ ಸಾಧನೆ ಮಾಡುವುದು ಆ ಒಳಗಿರುವ ಆತ್ಮವೇ ಹೊರತು ಹೊರಗಿರುವ ಭೌತಿಕ ದೇಹವಲ್ಲ. ಖಂಡಿತ. ಸಾಧನಾ ಕ್ಷೇತ್ರದಲ್ಲಿ ಆತ್ಮಿಕ ಪ್ರಕಾಶವನ್ನು ಪಡೆಯಲು ಪ್ರತಿಯೊಂದು ಆತ್ಮಕ್ಕೂ ಸಮಾನ ಅಧಿಕಾರವಿದೆ. ಹೀಗಿರುವಾಗ ಅಲ್ಲಿ ಲಿಂಗ ತಾರತಮ್ಯ ಬರುವುದಕ್ಕೆ ಸಾಧ್ಯವೇ ಇಲ್ಲ. ತಾತ್ವಿಕವಾಗಿ ಇದು ಕೇಳಲು ಬಹಳ ಅದ್ಭುತವಾಗಿದೆ.
ಆತ್ಮಕ್ಕೆ ಲಿಂಗವಿಲ್ಲ, ಅದು ಶುದ್ಧ ಚೈತನ್ಯ, ಒಪ್ಕೊಳ್ಳೋಣ. ಆದರೆ ಭೌತಿಕ ವಾಸ್ತವಕ್ಕೆ ಬಂದರೆ ನನಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ. ಕೇಳಿ. ವಾಸ್ತವದಲ್ಲಿ ವೇದಗಳ ಕಾಲದಲ್ಲಿ ನಿಜಕ್ಕೂ ಈ ಸಮಾನತೆ ಇತ್ತೇ? ಏಕೆಂದ್ರೆ ಶಾರೀರಿಕ ವಿಜ್ಞಾನದ ಪ್ರಕಾರ ನೋಡಿದಾಗ, ಅಂದ್ರೆ ಬಯೋಲಾಜಿಕಲಿ ನೋಡಿದ್ರೆ, ಪುರುಷ ಮತ್ತು ಮಹಿಳೆಯರ ಶರೀರ ರಚನೆ ಖಂಡಿತವಾಗಿಯೂ ಭಿನ್ನವಾಗಿದೆ. ನಮ್ಮ ಹಾರ್ಮೋನುಗಳು ಬೇರೆ, ನಮ್ಮ ಮೆದುಳಿನ ಪ್ರತಿಕ್ರಿಯೆಗಳು ಬೇರೆ, ನರಮಂಡಲದ ಸೂಕ್ಷ್ಮತೆಗಳಲ್ಲಿ ವ್ಯತ್ಯಾಸಗಳಿವೆ. ಹೌದು, ಭೌತಿಕವಾಗಿ ಭಿನ್ನವಾಗಿದೆ. ಹೀಗಿರುವಾಗ ಕೇವಲ ಶಬ್ದ ಮತ್ತು ಕಂಪನಗಳ ಆಧಾರದ ಮೇಲೆ ಕೆಲಸ ಮಾಡುವ ಈ ವೇದಮಂತ್ರಗಳು ಇಬ್ಬರ ಶರೀರದ ಮೇಲೂ ಹೇಗೆ ಒಂದೇ ರೀತಿಯ ಪರಿಣಾಮವನ್ನು ಉಂಟುಮಾಡ್ತವೆ? ಅಂದ್ರೆ ಈ ಜೈವಿಕ ವ್ಯತ್ಯಾಸಗಳನ್ನ ಮಂತ್ರಗಳು ಹೇಗೆ ಮೀರಿ ನಿಲ್ತವೆ? ಇದು ಬಹಳ ಆಳವಾದ ಪ್ರಶ್ನೆ, ಮತ್ತೆ ಇದಕ್ಕುತ್ತರವನ್ನು ನಾವು ಪ್ರಾಚೀನ ವಿಜ್ಞಾನ ಮತ್ತು ಆಧ್ಯಾತ್ಮವನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಮಾತ್ರ ಕಂಡುಕೊಳ್ಳಬಹುದು. ನೋಡಿ, ನಮ್ಮ ದೇಹ ಎಂದ್ರೆ ಕೇವಲ ನಮಗೆ ಕಣ್ಣಿಗೆ ಕಾಣುವ ಮಾಂಸಖಂಡಗಳು, ಮೂಳೆಗಳು ಮತ್ತು ಹಾರ್ಮೋನುಗಳಿಂದ ಮಾತ್ರ ಮಾಡಲ್ಪಟ್ಟಿಲ್ಲ. ಸರಿ. ವೇದಗಳ ಪ್ರಕಾರ ನಮ್ಮ ಅಸ್ತಿತ್ವವು 5 ಪದರಗಳನ್ನು ಅಥವಾ ಪಂಚಕೋಶಗಳನ್ನು ಹೊಂದಿದೆ. ಗಾಯತ್ರಿ ಚೈತನ್ಯದಲ್ಲಿ ಆ ಪಂಚಕೋಶಗಳ ಹಿಂದಿನ ವಿಜ್ಞಾನವನ್ನು ಬಹಳ ವಿಸ್ತೃತವಾಗಿ ಬಿಡಿಸಿಡಲಾಗಿದೆ. ಆ 5 ಕೋಶಗಳೆಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಒಂದು ನಿಮಿಷ. ಈ 5 ಕೋಶಗಳು ಅಂದ್ರೆ ನಿಖರವಾಗಿ ಏನು? ಆಧುನಿಕ ಕೇಳುಗರಿಗೆ, ನಮ್ಮೆಲ್ಲರಿಗೂ ಅರ್ಥವಾಗುವ ಹಾಗೆ ಇದನ್ನು ಸರಳವಾಗಿ ಹೇಗೆ ವಿವರಿಸಬಹುದು? ಅಂದ್ರೆ ಅನ್ನಮಯ ಕೋಶ ಅಂದ್ರೆ ನಮ್ಮ ಭೌತಿಕ ದೇಹ ಎನ್ನುವುದು ಹೆಸರಿನಲ್ಲೇ ಸ್ವಲ್ಪ ಅರ್ಥವಾಗುತ್ತದೆ. ಆದರೆ ಉಳಿದವುಗಳೇನು? ಖಂಡಿತ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಅನ್ನಮಯ ಕೋಶ ಎಂದರೆ ನಾವು ಸೇವಿಸುವ ಆಹಾರದಿಂದ ನಿರ್ಮಾಣವಾದ ಈ ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ಶರೀರ. ಇದು ಕಂಪ್ಯೂಟರ್ ಭಾಷೆಯಲ್ಲಿ ಹೇಳುವುದಾದರೆ ನಮ್ಮ ಹಾರ್ಡ್ವೇರ್ ಇದ್ದ ಹಾಗೆ. ಓಕೆ, ಹಾರ್ಡ್ವೇರ್. ಎರಡನೇದು ಪ್ರಾಣಮಯ ಕೋಶ. ಇದು ನಮ್ಮ ಉಸಿರಾಟ ಮತ್ತು ಶರೀರದಲ್ಲಿ ಹರಿಯುವ ಪ್ರಾಣಶಕ್ತಿ ಅಥವಾ ಎನರ್ಜಿ. ಇದು ಆ ಹಾರ್ಡ್ವೇರ್ ಒಳಗೆ ಹರಿಯುವ ವಿದ್ಯುತ್ ಶಕ್ತಿ, ಅಂದ್ರೆ ಕರೆಂಟ್ ಇದ್ದ ಹಾಗೆ. ಸರಿ, ಅರ್ಥ ಆಯ್ತು. ಮೂರನೆಯದು ಮನೋಮಯ ಕೋಶ. ಇದು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಇಚ್ಛಾಶಕ್ತಿಯ ಕೇಂದ್ರ. ಇದು ನಮ್ಮ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಇದ್ದ ಹಾಗೆ. ಓಹೋ, ಮನಸ್ಸು ಅಂದ್ರೆ ಸಾಫ್ಟ್ವೇರ್. ಹೌದು. ನಾಲ್ಕನೆಯದು ವಿಜ್ಞಾನಮಯ ಕೋಶ. ಇದು ಕೇವಲ ಯೋಚನೆ ಮಾಡುವುದಲ್ಲ, ಬದಲಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ವಿವೇಚನೆ ಮಾಡುವ ಬುದ್ಧಿ. ಅಂದ್ರೆ ಇದು ನಮ್ಮ ಕಂಪ್ಯೂಟರ್ನ ಪ್ರೊಸೆಸರ್ ಇದ್ದ ಹಾಗೆ. ಮತ್ತು ಕೊನೆಯದು ಆನಂದಮಯ ಕೋಶ. ಇದು ನಮ್ಮ ಅಸ್ತಿತ್ವದ ಅತ್ಯಂತ ಆಳವಾದ, ಶುದ್ಧವಾದ ಮತ್ತು ಆತ್ಮಕ್ಕೆ ತೀರಾ ಹತ್ತಿರವಾದ ಆನಂದದ ಸ್ಥಿತಿ. ವಾವ್, ಇದು ನಿಜಕ್ಕೂ ಅತ್ಯದ್ಭುತವಾದ ವಿಶ್ಲೇಷಣೆ. ಅಂದ್ರೆ ನಮ್ಮ ಅಸ್ತಿತ್ವವು ಹಾರ್ಡ್ವೇರ್ನಿಂದ ಶುರುವಾಗಿ ಆಪರೇಟಿಂಗ್ ಸಿಸ್ಟಮ್, ಪ್ರೊಸೆಸರ್ ಮೂಲಕ ಹಾದು ಅಂತಿಮವಾಗಿ ಶುದ್ಧ ಆತ್ಮದವರೆಗೂ ಸಾಗುವ 5 ಭಿನ್ನವಾದ ಪದರಗಳನ್ನು ಹೊಂದಿದೆ. ನಿಖರವಾಗಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಿರುವ ಹಾಗೆ ಅನಿಸ್ತಿದೆ. ಈ ಭೌತಿಕ ಶರೀರ ಅಂದ್ರೆ ಈ ಅನ್ನಮಯ ಕೋಶದಲ್ಲಿ ಮಾತ್ರವೇ ಗಂಡು ಹೆಣ್ಣಿನ ನಡುವೆ ಆ ಜೈವಿಕ ಭೇದವಿರುವುದು ಅಲ್ಲವೇ? ಹೌದು, ಹೌದು, ನಿಖರವಾಗಿ. ಅನ್ನಮಯ ಕೋಶದಲ್ಲಿ ಗಂಡು ಹೆಣ್ಣಿನ ನಡುವೆ ಆ ಸ್ಪಷ್ಟವಾದ ಭೇದವಿದೆ. ಶಕ್ತಿಯ ಹರಿವನ್ನು ನಿಯಂತ್ರಿಸುವ ಪ್ರಾಣಮಯ ಕೋಶದಲ್ಲಿ ಅತ್ಯಲ್ಪ ಭೇದಗಳಿರಬಹುದು. ಆದರೆ ಇದರ ಆಚೆಗಿರುವ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವೆ ಯಾವುದೇ ರೀತಿಯ ಭೇದವಿಲ್ಲ. ಆಲೋಚನೆ ಮಾಡುವ ಮನಸ್ಸಿಗೆ ಅಥವಾ ವಿವೇಚನೆ ಮಾಡುವ ಬುದ್ಧಿಗೆ ಗಂಡು ಹೆಣ್ಣು ಎಂಬ ಲಿಂಗಭೇದವಿರಲು ಸಾಧ್ಯವೇ? ಖಂಡಿತ ಇಲ್ಲ. ಅಂದ್ರೆ ಗಾಯತ್ರಿ ಮಂತ್ರದಂತಹ ವೇದೋಕ್ತ ಮಂತ್ರಗಳು ಕೆಲಸ ಮಾಡುವುದು ಭೌತಿಕ ದೇಹದ ಅಥವಾ ಹಾರ್ಡ್ವೇರ್ ಮೇಲಲ್ಲ, ಅವು ನೇರವಾಗಿ ನಮ್ಮ ಸಾಫ್ಟ್ವೇರ್ ಮತ್ತು ಪ್ರಾಸೆಸರ್ ಮೇಲೆ ಕೆಲಸ ಮಾಡ್ತವೆ. ಸಂಪೂರ್ಣವಾಗಿ ಸರಿ. ಗಾಯತ್ರಿ ಮಂತ್ರವು ಸೃಷ್ಟಿಸುವ ಆ ಅತಿ ಸೂಕ್ಷ್ಮವಾದ ಶಬ್ದ ಕಂಪನಗಳು ನೇರವಾಗಿ ತಲುಪುವುದು ಮತ್ತು ಪ್ರಭಾವ ಬೀರುವುದು ನಮ್ಮ ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳ ಮೇಲೆ. ಅರೆ, ಅದ್ಭುತ. ಈ ಕೋಶಗಳಲ್ಲಿ ಗಂಡು ಹೆಣ್ಣು ಎಂಬ ವ್ಯತ್ಯಾಸವೇ ಇಲ್ಲದಿರುವಾಗ ಮಂತ್ರಗಳು ಇಬ್ಬರ ಮೇಲೂ ಸಮಾನವಾದ ಸಂಸ್ಕಾರವನ್ನು, ಸಮಾನವಾದ ಬದಲಾವಣೆಯನ್ನು ಉಂಟುಮಾಡ್ತವೆ. ಖಂಡಿತ. ಇದೇ ಕಾರಣಕ್ಕೆ
ಪಂಚಕೋಶಗಳ ಸಮತೋಲನಕ್ಕಾಗಿ ಬುದ್ಧಿಯ ವಿಕಾಸಕ್ಕಾಗಿ ಪುರುಷರಷ್ಟೇ ಮಹಿಳೆಯರಿಗೂ ವೇದಮಂತ್ರಗಳ ಮತ್ತು ಸಂಸ್ಕಾರಗಳ ಅವಶ್ಯಕತೆ ಇದೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ವೈಜ್ಞಾನಿಕವಾಗಿ ನಿರೂಪಿಸಲಾಗಿದೆ. ಇದು ಕೇವಲ ಒಂದು ತಾತ್ವಿಕ ವಿಚಾರವಾಗಿ ಉಳಿಯದೆ ಹೆಣ್ಣಿನ ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಮಂತ್ರಗಳು ಎಷ್ಟು ಅವಶ್ಯಕ ಎಂಬುದನ್ನು ತೋರಿಸುತ್ತದೆ. ಇದರ ಅರ್ಥ ಪ್ರಾಚೀನ ಕಾಲದಲ್ಲಿ ಮಹಿಳೆಯರನ್ನು ಕೇವಲ ಮನೆಗೆಲಸಕ್ಕೆ ಅಥವಾ ಭೌತಿಕ ಜಗತ್ತಿಗೆ ಸೀಮಿತಗೊಳಿಸಿರಲಿಲ್ಲ. ಖಂಡಿತ ಸೀಮಿತಗೊಳಿಸಿರಲಿಲ್ಲ. ಇದಕ್ಕೆ ಪುರಾವೆಯಾಗಿ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಅಥರ್ವ ವೇದದ ಒಂದು ಅದ್ಭುತ ಉಲ್ಲೇಖವನ್ನು ನೀಡುತ್ತಾರೆ. ಏನದು ಉಲ್ಲೇಖ? ವಿವಾಹದ ಸಂದರ್ಭದಲ್ಲಿ ವಧುವಿಗೆ ಅಥವಾ ನಾರಿಗೆ ದಿವ್ಯಜ್ಞಾನ, ಇಂದ್ರಿಯ ಶಕ್ತಿ ಮತ್ತು ಬೌದ್ಧಿಕ ಸಂಪತ್ತನ್ನು ಹಾರೈಸುವ ನಿರ್ದಿಷ್ಟ ಮಂತ್ರಗಳಿವೆ. ಓಹೋ. ಅವಳು ಕೇವಲ ಮನೆಯನ್ನು ನೋಡಿಕೊಳ್ಳುವವಳಲ್ಲ, ಬದಲಾಗಿ ಅವಳು ದಿವ್ಯಜ್ಞಾನ ಸಂಪನ್ನಳಾಗಬೇಕು, ಬೌದ್ಧಿಕವಾಗಿ ಎತ್ತರಕ್ಕೆ ಬೆಳೆಯಬೇಕು ಎಂಬುದು ವೇದಗಳ ಮೂಲ ಆಶಯವಾಗಿತ್ತು. ಈ ಮನಸ್ಸಿನ ಮತ್ತು ವಿಜ್ಞಾನದ ಕೋಶಗಳ ಮೇಲಿನ ಪ್ರಭಾವವನ್ನು ಕೇಳಿದಾಗ ನನ್ಗೊಂದು ದೈನಂದಿನ ಚಿತ್ರಣ ನೆನಪಾಗುತ್ತಿದೆ. ಪ್ರಾಚೀನ ಕಾಲದ ಮಹಿಳೆಯರು ಕೇವಲ ಧ್ಯಾನಕ್ಕೆ ಅಂತ ಪ್ರತ್ಯೇಕವಾಗಿ ಕೋಣೆಯಲ್ಲಿ ಕೂರುತ್ತಿರಲಿಲ್ಲ. ಹೌದು, ನಿಜ. ಮನೆಯ ಕೆಲಸಗಳ ನಡುವೆಯೂ ಅವರು ಮಂತ್ರ ಜಪಿಸುತ್ತಿದ್ದರು. ದೈನಂದಿನ ಕೆಲಸಗಳನ್ನು ಮಾಡುತ್ತಾ ಗಾಯತ್ರಿ ಮಂತ್ರ ಜಪಿಸುವುದು ಇಡೀ ಮನೆಯ ವಾತಾವರಣವನ್ನು ಸರಿಪಡಿಸುವ ಒಂದು ಟ್ಯೂನಿಂಗ್ ಫೋರ್ಕ್ನಂತೆ ಕೆಲಸ ಮಾಡುತ್ತದೆ, ಅಲ್ವೇ? ಟ್ಯೂನಿಂಗ್ ಫೋರ್ಕ್, ಇದು ಒಳ್ಳೆಯ ಹೋಲಿಕೆ. ಹೌದು. ಅಂದ್ರೆ ಒಂದು ಟ್ಯೂನಿಂಗ್ ಫೋರ್ಕ್ ಅನ್ನು ಬಡಿದಾಗ ಅದರ ನಿಖರವಾದ ಕಂಪನಗಳು ಹೇಗೆ ಸುತ್ತಲಿನ ಅಸ್ತವ್ಯಸ್ತವಾದ ಶಬ್ದಗಳನ್ನು ಒಂದು ಸುಂದರವಾದ ಲಯಕ್ಕೆ ತರುತ್ತವೆಯೋ, ಹಾಗೆ ಮಹಿಳೆಯೊಬ್ಬಳು ಜಪಿಸುವ ಮಂತ್ರ ಇಡೀ ಮನೆಯ ವಾತಾವರಣವನ್ನು ಒಂದು ಪಾಸಿಟಿವ್ ಫ್ರೀಕ್ವೆನ್ಸಿಗೆ ತರುತ್ತದೆ. ಆ ಟ್ಯೂನಿಂಗ್ ಫೋರ್ಕ್ ಉಪಮೆ ಈ ಸನ್ನಿವೇಶಕ್ಕೆ ಕರಾರುವಾಗಿ ಹೊಂದಿಕೊಳ್ಳುತ್ತದೆ. ಆ ಕಂಪನಗಳು ಕೇವಲ ಮನೆಯ ಗೋಡೆಗಳಿಗೆ ಸೀಮಿತವಾಗಿರಲಿಲ್ಲ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ಈ ಪ್ರಾಯೋಗಿಕ ಅನ್ವಯದ ಬಗ್ಗೆ ಅಚ್ಚರಿ ಮೂಡಿಸುವ ಮಾಹಿತಿಗಳನ್ನು ನೀಡುತ್ತದೆ. ಮಾತೃತ್ವದ ಪ್ರತಿಯೊಂದು ಹಂತದಲ್ಲೂ ಈ ಮಂತ್ರದ ಕಂಪನಗಳು ಬೆರೆತು ಹೋಗಿದ್ವು. ಉದಾಹರಣೆಗೆ, ಗರ್ಭಿಣಿ ಮಹಿಳೆಯರು ಗಾಯತ್ರಿ ಜಪ ಮಾಡುವುದರಿಂದ ಆಗುವ ಗರ್ಭ ಸಂಸ್ಕಾರದ ಮಹತ್ವ. ಗರ್ಭ ಸಂಸ್ಕಾರ ಎಂದ್ರೆ ಮಗು ಗರ್ಭದಲ್ಲಿರುವಾಗಲೇ ಮಂತ್ರದ ಕಂಪನಗಳು ಅದರ ಮೇಲೆ ಪ್ರಭಾವ ಬೀರುತ್ತವೆಯಾ? ಇದು ಇಂದಿನ ಆಧುನಿಕ ವಿಜ್ಞಾನ ಹೇಳುವ ಎಪಿಜೆನೆಟಿಕ್ಸ್ ಥರ ಇದೆಯಲ್ಲ? ಹೌದು ಹೌದು. ಅಂದ್ರೆ ತಾಯಿಯ ಮಾನಸಿಕ ಸ್ಥಿತಿ ಮತ್ತು ಅವಳು ಕೇಳುವ ಶಬ್ದಗಳು ಮಗುವಿನ ಡಿಎನ್ಎ ಅಭಿವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಇಂದು ವಿಜ್ಞಾನ ಹೇಳ್ತಿದೆ. ನೋಡಿ, ಅದೇ ತತ್ವವನ್ನು ನಮ್ಮ ಪ್ರಾಚೀನರು ಅರಿತಿದ್ರು. ಗರ್ಭಿಣಿ ಮಹಿಳೆ ಗಾಯತ್ರಿ ಜಪಿಸಿದಾಗ ಆ ಮಂತ್ರದ ಪ್ರಭಾವವು ಗರ್ಭದಲ್ಲಿರುವ ಭ್ರೂಣದ ಮೇಲೂ ಉಂಟಾಗುತ್ತದೆ. ಅರೆ, ಎಂತಹ ಅದ್ಭುತ ವಿಜ್ಞಾನ! ಭ್ರೂಣದ ಕೇವಲ ಭೌತಿಕ ಶರೀರವಲ್ಲ, ಅದರ ಸೂಕ್ಷ್ಮ ಶರೀರವು ಅಲ್ಲಿಂದಲೇ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಇದರಿಂದ ಕೇವಲ ದೈಹಿಕವಾಗಿ ಆರೋಗ್ಯವಂತ ಮಗುವಲ್ಲ, ಬದಲಾಗಿ ಅತ್ಯುತ್ತಮ ಬೌದ್ಧಿಕ ಮಟ್ಟವಿರುವ ವಿಜ್ಞಾನಮಯ ಕೋಶ, ಜಾಗೃತವಾಗಿರುವ ಸಂತತಿ ನಿರ್ಮಾಣವಾಗುತ್ತದೆ. ನಿಜ. ಮತ್ತು ಇಂತಹ ಸಂತತಿಯಿಂದ ಮಾತ್ರವೇ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಸಾಧ್ಯ. ಇದು ನಿಜಕ್ಕೂ ಬೆರಗು ಮೂಡಿಸುವ ವಿಚಾರ. ತಾಯಿಯ ಆಧ್ಯಾತ್ಮಿಕ ಸ್ಥಿತಿ ಮತ್ತು ಅವಳು ಸೃಷ್ಟಿಸುವ ಶಬ್ದ ಕಂಪನಗಳು ಮಗುವಿನ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಎಂಬುದಕ್ಕೆ ಇದು ಸಾಕ್ಷಿ. ಅಷ್ಟೇ ಅಲ್ಲ, ಮಗು ಹುಟ್ಟಿದ ಮೇಲೂ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ತಾಯಿ ಸ್ತನ್ಯಪಾನ ಮಾಡಿಸುವಾಗ, ಅಂದರೆ ಮಗುವಿಗೆ ಹಾಲುಣಿಸುವಾಗ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಮಗುವಿನ ಭೌತಿಕ ದೇಹದ ಜೊತೆಗೆ ಅದರ ಸೂಕ್ಷ್ಮ ಶರೀರವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತದೆ ಎಂದು ಗಾಯತ್ರಿ ಚೈತನ್ಯ ವಿವರಿಸುತ್ತದೆ. ನಿಜಕ್ಕೂ ಶ್ರೇಷ್ಠ ವಿಚಾರ. ಇನ್ನು ದೈನಂದಿನ ಅಡಿಗೆ ಮಾಡುವಾಗ ಕೇವಲ ಯಾಂತ್ರಿಕವಾಗಿ ಮಾಡದೆ ಗಾಯತ್ರಿ ಮಂತ್ರದ ಅನುಸಂಧಾನದೊಂದಿಗೆ ಆಹಾರವನ್ನು ಬೇಯಿಸಿದರೆ ಆ ಆಹಾರವು ಕೇವಲ ಅನ್ನವಾಗಿ ಉಳಿಯದೆ ಪ್ರಸಾದವಾಗಿ ಬದಲಾಗುತ್ತದೆ. ಆ ಪ್ರಸಾದವನ್ನು ಸ್ವೀಕರಿಸಿದ ಇಡೀ ಕುಟುಂಬದ ಸರ್ವತೋಮುಖ ಬೆಳವಣಿಗೆಗೆ ಅದು ದಾರಿ ಮಾಡಿಕೊಡುತ್ತದೆ. ಅಂದ್ರೆ ಗಾಯತ್ರಿ ಮಂತ್ರವು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಶುದ್ಧೀಕರಣ ಪ್ರಕ್ರಿಯೆಯಾಗಿ, ಒಂದು ಆಂತರಿಕ ಶಕ್ತಿಯಾಗಿ ಕೆಲಸ ಮಾಡುತ್ತಿತ್ತು. ಇದಕ್ಕಾಗಿಯೇ ಇರಬೇಕು ಯಾಜ್ಞವಲ್ಕ್ಯ ಮಹರ್ಷಿಗಳು ಒಂದು ಕಡೆ ಬಹಳ ಕಠಿಣವಾದ ಮಾತೊಂದನ್ನು ಹೇಳಿದ್ದು, ಗಾಯತ್ರಿ ಜಪ ಮಾಡದವರು ಪಾಪಿಗಳು ಅಂತ. ಹೌದು, ಆ ಮಾತು
ಮೇಲ್ನೋಟಕ್ಕೆ ಇದು ಬಹಳ ಕಠೋರವಾದ ಶಿಕ್ಷೆಯ ಮಾತಿನಂತೆ ಕೇಳಿಸುತ್ತದೆ ಅಲ್ವಾ? ಪಾಪಿಗಳು ಎಂಬ ಪದವನ್ನು ಬಳಸಿದ್ದು ಸ್ವಲ್ಪ ಅತಿರೇಕ ಎನಿಸುವುದಿಲ್ಲವೇ? ಮೇಲ್ನೋಟಕ್ಕೆ ಆ ಪದ ಕಠಿಣವಾಗಿ ಕಾಣುತ್ತದೆ, ಖಂಡಿತ. ಆದರೆ ಆ ಮಾತಿನ ಹಿಂದಿನ ಕಳಕಳಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಗಾಯತ್ರಿ ಜಪ ಮಾಡದಿದ್ದರೆ ದೇವರಿಗೆ ಕೋಪ ಬರುತ್ತದೆ, ದೇವನು ಶಿಕ್ಷೆ ಕೊಡುತ್ತಾನೆ ಎಂದಲ್ಲ ಅದರ ಅರ್ಥ. ಓ, ಮತ್ತೆ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಲ್ಲೂ ಆ ಪಂಚಕೋಶಗಳನ್ನು ಶುದ್ಧೀಕರಿಸಿಕೊಂಡು ಉನ್ನತ ಮಟ್ಟದ ಪ್ರಜ್ಞೆಯನ್ನು ತಲುಪುವ ಅವಕಾಶವಿರುತ್ತದೆ. ಆ ಆತ್ಮಿಕ ಉನ್ನತಿಯನ್ನು ಸಾಧಿಸುವ ಆ ಅವಕಾಶವನ್ನು ಬಳಸಿಕೊಳ್ಳದೆ ಕೇವಲ ಭೌತಿಕ ಸುಖಗಳ ಬೆನ್ನೇರಿ ಹೋಗುವುದು ತನ್ನಗೆ ತಾನೇ ಮಾಡಿಕೊಳ್ಳುವ ಅತೀ ದೊಡ್ಡ ವಂಚನೆ. ಸರಿ ಸರಿ. ನಾವು ಪ್ರತಿದಿನ ಸ್ನಾನ ಮಾಡಿ ನಮ್ಮ ಭೌತಿಕ ದೇಹವನ್ನು ಹೇಗೆ ಶುದ್ಧವಾಗಿಟ್ಟುಕೊಳ್ಳುತ್ತೇವೆಯೋ ಹಾಗೆಯೇ ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳನ್ನು ಶುದ್ಧವಾಗಿಟ್ಟುಕೊಳ್ಳಲು ಗಾಯತ್ರಿ ಜಪ ಕಡ್ಡಾಯವಾಗಿತ್ತು. ಆ ಆಂತರಿಕ ಶುದ್ಧಿಯ ಕಡ್ಡಾಯ ಸಾಧನೆಯ ಮಹತ್ವವನ್ನು ಆ ಒತ್ತಿ ಹೇಳಲು ಯಾಜ್ಞವಲ್ಕ್ಯರು ಆ ಕಠಿಣ ಪದವನ್ನು ಬಳಸಿದ್ದಾರೆ. ಈಗ ನಾವು ಚರ್ಚೆಯ ಆರಂಭದಲ್ಲಿ ಕೇಳಿದ ಆ ಅಚ್ಚರಿಯ ಪ್ರಶ್ನೆಯ ಕಡೆಗೆ ಬರೋಣ. ಇಲ್ಲಿಯವರೆಗೆ ನಾವು ಗಾಯತ್ರಿ ಮಂತ್ರದ ಶಕ್ತಿ ಮತ್ತು ಸಮಾನತೆಯ ಬಗ್ಗೆ ಮಾತನಾಡಿದೆವು. ಸಾವಿತ್ರಿಯು ನಿರಂತರವಾದ ಗಾಯತ್ರಿ ಜಪದಿಂದ ತನ್ನ ಪತಿಯ ಪ್ರಾಣವನ್ನು ಯಮಧರ್ಮನಿಂದ ಹಿಂದಿರುಗಿ ತಂದ ಕಥೆಯನ್ನು ನಾವು ಕೇಳಿದ್ದೇವೆ. ಹೌದು, ಅದೊಂದು ಅದ್ಭುತ ದೃಷ್ಟಾಂತ. ಇದು ಮಹಿಳೆಯೊಬ್ಬಳು ಮಂತ್ರಶಕ್ತಿಯಿಂದ ಸಾಧಿಸಿದ ಅಸಾಧ್ಯವಾದ ಕಾರ್ಯಕ್ಕೆ ಒಂದು ಅದ್ಭುತ ಉದಾಹರಣೆ. ಆದರೆ ಈ ಪ್ರಾಚೀನ ಸ್ಮೃತಿಗಳನ್ನು ಓದುವಾಗ ನಮಗೆ ಗೊಂದಲವಾಗೋದು ಸಹಜ. ನೀವು ಆರಂಭದಲ್ಲಿ ಹೇಳಿದ ಹಾಗೆ ವಸಿಷ್ಠ ಸ್ಮೃತಿಯಲ್ಲಿ ಒಂದು ನಿಯಮವಿದೆ. ಪತಿಯ ಬಗ್ಗೆ ಕೆಟ್ಟ ಆಲೋಚನೆ ಬಂದ್ರೆ ಪ್ರಾಯಶ್ಚಿತ್ತವಾಗಿ ಪತ್ನಿಯಾದವಳು 108 ಬಾರಿ ಗಾಯತ್ರಿ ಜಪಿಸಬೇಕು. ಹೌದು, ಈ ನಿಯಮ ಇದನ್ನು ಕೇಳಿದಾಗ ಕೇವಲ ಪತ್ನಿಗೇಕೆ ಈ ಪ್ರಾಯಶ್ಚಿತ್ತ? ಇದು ಅಪ್ಪಟ ಪುರುಷಪ್ರಧಾನ ಸಮಾಜದ ದಬ್ಬಾಳಿಕೆ ಅಲ್ಲವೇ ಎಂಬ ಪ್ರಶ್ನೆ ಮೂಡ್ತದೆ ಅಲ್ವಾ? ನೋಡಿ, ಇದು ನಾವು ಪ್ರಾಚೀನ ಗ್ರಂಥಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಮಾಡುವ ಅತಿ ದೊಡ್ಡ ಪ್ರಮಾದ. ನಾವು ಪ್ರಾಚೀನ ಗ್ರಂಥಗಳನ್ನು ಓದುವಾಗ ಅವುಗಳನ್ನು ಕೇವಲ ಶಬ್ದಾರ್ಥದಲ್ಲಿ ಅಂದರೆ ಮೇಲ್ನೋಟದ ಅಕ್ಷರಶಃ ಅರ್ಥದಲ್ಲಿ ಮಾತ್ರ ನೋಡ್ತೇವೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ನಮಗೆ ಶಬ್ದಾರ್ಥ ಮತ್ತು ಗೂಢಾರ್ಥ ಅಥವಾ ಭಾವಾರ್ಥದ ನಡುವಿನ ವ್ಯತ್ಯಾಸವನ್ನು ಅತ್ಯಂತ ಸ್ಪಷ್ಟವಾಗಿ ಬಿಡಿಸಿಡುತ್ತದೆ. ಶಬ್ದಾರ್ಥ ಮತ್ತೆ ಗೂಢಾರ್ಥ, ಇದನ್ನು ದಯವಿಟ್ಟು ಇನ್ನಷ್ಟು ಆಳವಾಗಿ ವಿವರಿಸಿ. ಖಂಡಿತ. ಮೇಲ್ನೋಟಕ್ಕೆ ವಸಿಷ್ಠ ಸ್ಮೃತಿಯ ಸಾಲುಗಳು ಪತಿಯ ಬಗ್ಗೆ ಕೆಟ್ಟ ಯೋಚನೆ ಬಂದರೆ ಹೆಣ್ಣು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂಬ ನಿಯಮದಂತೆ ಕಾಣುತ್ತದೆ. ಅದು ಕೇವಲ ಅದರ ಶಬ್ದಾರ್ಥ. ಸರಿ. ಆದರೆ ಆಧ್ಯಾತ್ಮದಲ್ಲಿ ಶಬ್ದಾರ್ಥಕ್ಕಿಂತ ಗೂಢಾರ್ಥವೇ ಹೆಚ್ಚು ಮುಖ್ಯ. ಪ್ರಾಚೀನ ಋಷಿಗಳು ಸಮಾಜದ ಕೆಲವು ದೈನಂದಿನ ಉದಾಹರಣೆಗಳನ್ನು ಬಳಸಿಕೊಂಡು ಆಳವಾದ ಸತ್ಯಗಳನ್ನು ಸಂಕೇತಗಳ ಮೂಲಕ ಹೇಳುತ್ತಿದ್ರು. ಇದರ ಹಿಂದಿರುವ ಅಸಲಿ ಗೂಢಾರ್ಥ ಅಥವಾ ಮರ್ಮವೇ ಬೇರೆಯೇ ಇದೆ. ಒಂದು ನಿಮಿಷ. ಈ ಶಿಕ್ಷೆಯ ಹಿಂದಿನ ಉದ್ದೇಶವನ್ನು ಬದಿಕಿಟ್ಟು ನೋಡಿದರೆ ನನಗೊಂದು ಹೊಸ ಹೊಳಹು ಸಿಗುತ್ತಿದೆ. ಅಂದರೆ ಪತ್ನಿಯಾದವಳು ಪ್ರಾಯಶ್ಚಿತ್ತಕ್ಕಾಗಿ 108 ಬಾರಿ ಗಾಯತ್ರಿ ಜಪ ಮಾಡಬೇಕು ಎಂಬ ನಿಯಮ ಇತ್ತು ಎಂದರೆ ಆ ಕಾಲದ ಮಹಿಳೆಯರಿಗೆ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುವ, ಜಪಿಸುವ ಪೂರ್ಣ ಅಧಿಕಾರವಿತ್ತು ಎಂದಾಯ್ತಲ್ವೇ? ಅರೆ ವಾಹ್, ಖಂಡಿತ. ಕೇವಲ ಅಧಿಕಾರ ಮಾತ್ರವಲ್ಲ, ಆ ಮಂತ್ರ ಅವರಿಗೆ ಎಷ್ಟು ಕರಗತವಾಗಿತ್ತು ಎಂದರೆ 108 ಬಾರಿ ಜಪಿಸುವುದು ಅವರಿಗೆ ಅತ್ಯಂತ ಸಹಜವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ? ನೀವು ಸರಿಯಾಗಿ ಆ ಗೂಢಾರ್ಥವನ್ನು ಹಿಡಿದಿರಿ. ನಿಖರವಾಗಿ ಇದನ್ನೇ ಗಾಯತ್ರಿ ಚೈತನ್ಯ ವಿವರಿಸುವುದು. ಮಹಿಳೆಯರು ಪ್ರಾಯಶ್ಚಿತ್ತಕ್ಕಾಗಿ ಗಾಯತ್ರಿ ಜಪ ಮಾಡುತ್ತಿದ್ದರು ಎಂದರೆ ಅವರು ಕಡ್ಡಾಯವಾಗಿ ಉಪನಯನ ಸಂಸ್ಕಾರವನ್ನು ಪಡೆದಿದ್ದರು. ಅವರಿಗೆ ವೇದಗಳ ಅಧ್ಯಯನದ ಹಕ್ಕಿತ್ತು. ಓಹೋ! ಅವರು ಪ್ರತಿದಿನ ಕಡ್ಡಾಯವಾಗಿ ಜಪ ಮಾಡುತ್ತಿದ್ದರು ಎಂಬುದಕ್ಕೆ ಇದೊಂದು ಪ್ರಬಲವಾದ ಐತಿಹಾಸಿಕ ಸಾಕ್ಷಿಯಾಗಿದೆ. ಉಪನಯನವಿಲ್ಲದೆ, ನಿರಂತರ ಸಾಧನೆ ಇಲ್ಲದೆ 108 ಬಾರಿ ಜಪಿಸುವುದು ಹೇಗೆ ಸಾಧ್ಯ? ಅರೆ, ಇದು ನಿಜಕ್ಕೂ ಕಣ್ಣು ತೆರೆಸುವಂಥ ಒಳನೋಟ. ಅಂದ್ರೆ ನಾವು ಇಷ್ಟು ದಿನ ಆ ನಿಯಮದ ಒಳಗಿರುವ ತಾರತಮ್ಯವನ್ನು, ಗಂಡ ಹೆಂಡತಿಯ ನಡುವಿನ ಅಸಮಾನತೆಯನ್ನು ಹುಡುಕುತ್ತಿದ್ದೆವು. ಹೌದು, ಶಬ್ದಾರ್ಥ ಮಾತ್ರ ನೋಡ್ತಿದ್ವಿ. ಆದರೆ ಆ ನಿಯಮವು ಅಸ್ತಿತ್ವದಲ್ಲಿತ್ತು ಎಂದರೆ
ಆ ಕಾಲದ ಮಹಿಳೆಯರಿಗೆ ವೇದಮಂತ್ರಗಳ ಮೇಲೆ ಎಷ್ಟೊಂದು ಹಿಡಿತವಿತ್ತು, ಸಮಾಜದಲ್ಲಿ ಅವರಿಗೆ ಎಂಥ ಉನ್ನತವಾದ ಆಧ್ಯಾತ್ಮಿಕ ಸ್ಥಾನಮಾನವಿತ್ತು ಎಂಬುದನ್ನು ನಾವು ನೋಡಲೇ ಇಲ್ಲ. ನಮ್ಮ ಆ ದೃಷ್ಟಿಕೋನವೇ ತಪ್ಪಾಗಿತ್ತು ಅಲ್ವಾ? ಹೌದು. ಅವರು ನಿರಂತರವಾಗಿ ಸಾಧನೆ ಮಾಡುತ್ತಿದ್ದರು ಎಂಬುದನ್ನು ಈ ಸ್ಮೃತಿಗಳ ಸಾಲುಗಳು ಪರೋಕ್ಷವಾಗಿ ಸಾಬೀತುಪಡಿಸುತ್ತವೆ. ಗಾಯತ್ರಿ, ಚೈತನ್ಯವು ಈ ರೀತಿಯ ಅನೇಕ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಮುಂದಿಟ್ಟು ಪ್ರಾಚೀನ ಕಾಲದ ಮಹಿಳೆಯರ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತದೆ. ಸ್ಮೃತಿಗಳನ್ನು ಮೇಲ್ನೋಟಕ್ಕೆ ಓದಿ ಇತಿಹಾಸವನ್ನು ದೂಷಿಸುವ ಬದಲು ಅದರ ಹಿಂದಿನ ಗೂಢಾರ್ಥವನ್ನು ಅರಿತಾಗ ಮಾತ್ರ ನಮ್ಮ ಪರಂಪರೆಯ ನಿಜವಾದ ಶ್ರೇಷ್ಠತೆ ನಮಗೆ ಅರ್ಥವಾಗುತ್ತದೆ. ನಮ್ಮ ಈ ಇಡೀ ಆಳವಾದ ಅಧ್ಯಯನವನ್ನು ಒಮ್ಮೆ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸುವುದಾದ್ರೆ, ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ನಮಗೆ ಒಂದು ಅತ್ಯಂತ ಸ್ಪಷ್ಟವಾದ ಮತ್ತು ಪ್ರಬಲವಾದ ಸಂದೇಶವನ್ನು ನೀಡಿದೆ. ವೇದಗಳ ಮೂಲ ಆಶಯದಲ್ಲಿ ಎಂದಿಗೂ ಲಿಂಗಭೇದ ಇರಲಿಲ್ಲ. ಖಂಡಿತ ಇರಲಿಲ್ಲ. ಜ್ಞಾನಾರ್ಜನೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ತಮ್ಮ ಒಳಗಿನ ಪಂಚಕೋಶಗಳನ್ನು ಶುದ್ಧೀಕರಿಸಿಕೊಳ್ಳಲು ಎಲ್ಲರಿಗೂ ಸಮಾನ ಹಕ್ಕಿದೆ. ಆತ್ಮಕ್ಕೆ ಯಾವುದೇ ಲಿಂಗವಿಲ್ಲ, ಅದು ಕೇವಲ ಒಂದು ಚೈತನ್ಯ ಎಂಬುದನ್ನು ಇದು ಅತ್ಯಂತ ವೈಜ್ಞಾನಿಕವಾಗಿ ನಿರೂಪಿಸಿದೆ. ಸಂಪೂರ್ಣವಾಗಿ ಸತ್ಯ. ಈ ಜ್ಞಾನವು ಕೇವಲ ಇತಿಹಾಸದ ಪುಟಗಳನ್ನು ತಿರುವಿ ಹಾಕುವುದಕ್ಕಲ್ಲ, ಕೇಳುಗರಿಗೆ ಇದು ದೈನಂದಿನ ಬದುಕಿನಲ್ಲಿ ಅನ್ವಯವಾಗಬೇಕು. ನಮ್ಮ ದೈಹಿಕ ಮಿತಿಗಳನ್ನು, ಸಮಾಜ ಹಾಕಿರುವ ಕೃತಕ ಚೌಕಟ್ಟುಗಳನ್ನು ಮೀರಿ ನಮ್ಮೊಳಗಿರುವ ಆ ಲಿಂಗಾತೀತವಾದ ಆತ್ಮಚೈತನ್ಯವನ್ನು ಗುರುತಿಸಿಕೊಳ್ಳಲು ಈ ವಿಚಾರಗಳು ದೊಡ್ಡ ಪ್ರೇರಣೆ ನೀಡುತ್ತವೆ. ಖಂಡಿತ. ಈ ಅದ್ಭುತವಾದ ಮತ್ತು ಆಳವಾದ ವಿಶ್ಲೇಷಣೆಯ ನಂತರ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಅಂತಿಮ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತದೆ. ಪ್ರಾಚೀನ ವೇದಗ್ರಂಥಗಳು ಅಕ್ಷರಶಃ ನಿಯಮಗಳಿಗಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಸಮಾನತೆ ಮತ್ತು ಮಂತ್ರಗಳ ಆಂತರಿಕ ಕಂಪನಗಳಿಗೆ, ಆ ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳ ಶುದ್ಧೀಕರಣಕ್ಕೆ ಇಷ್ಟೊಂದು ಒತ್ತು ನೀಡಿದ್ದು ಎಂದಾದರೆ, ಇಂದು ನಮ್ಮ ಸಮಾಜದಲ್ಲಿರುವ ಇನ್ನೂ ಅನೇಕ ಧಾರ್ಮಿಕ ನಿರ್ಬಂಧಗಳು, ಕಟ್ಟುಪಾಡುಗಳು ಮತ್ತು ಮೂಢನಂಬಿಕೆಗಳು ಕೇವಲ ಪ್ರಾಚೀನ ಪರಂಪರೆಯ ಅಪಾರ್ಥಗಳಾಗಿರಬಹುದೇ? ಮೂಲತತ್ವಗಳನ್ನು, ಅದ್ಭುತವಾದ ಗೂಢಾರ್ಥಗಳನ್ನು ಮರೆತು ಕಾಲಕ್ರಮೇಣ ನಾವು ಕೇವಲ ಮೇಲ್ಮೈ ನಿಯಮಗಳಿಗೆ, ಶಬ್ದಾರ್ಥಗಳಿಗೆ ಮಾತ್ರ ಅಂಟಿಕೊಂಡು ನಮ್ಮನ್ನೇ ನಾವು ಬಂಧಿಸಿಕೊಂಡಿದ್ದೇವಾ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಮತ್ತು ನಮ್ಮ ಆಲೋಚನೆಗಳನ್ನು ವಿಸ್ತರಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.